ಹಿರಿಯ ಐಎಎಸ್ ಅಧಿಕಾರಿಯೊಬ್ಬರನ್ನ ಸಿಎಂ ಅವರು ಭೇಟಿ ಮಾಡೋದಕ್ಕೆ ಕರೆದ್ರೆ ಹೋಗದೆ ಸಿಎಂಗೆ ಅಗೌರವ ತೋರಿದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಅವರನ್ನ ಭೇಟಿ ಮಾಡೋದಕ್ಕೆ ಆಹ್ವಾನ ಇತ್ತು, ಆದರೂ ಕೂಡ ಸಿಎಂ ಅವರನ್ನ ಭೇಟಿ ಮಾಡದೆ ಅಗೌರವ ತೋರಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಿಎಂ ಅವರನ್ನ ಭೇಟಿ ಮಾಡದ ಐಎಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಅವರು ಸಿಎಂ ಅವರಿಗೆ ಅಗೌರವ ತೋರಿದ್ದಾರೆ. ಪಂಕಜ್ ಕುಮಾರ್ ನಡೆಯನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಸಿಎಂ ಅವರು. ಹೀಗಾಗಿ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಈ ಬಗ್ಗೆ ಲಿಖಿತವಾಗಿ ವಿವರಣೆ ಕೊಡಬೇಕು ನೀವು ಅಂತ ಈಗ ನೋಟಿಸ್ ಜಾರಿ ಮಾಡಿದ್ದಾರೆ. ಶಿಸ್ತು ನಿಯಮ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ನೋಟಿಸ್ ನೀಡಿದ ದಿನವೇ ಅಂದರೆ ಯಾವ ದಿನ ನೋಟಿಸ್ ನೀಡಲಾಗುತ್ತೆ ಅದೇ ದಿನ ಈ ಬಗ್ಗೆ ವಿವರಣೆ ಕೊಡಬೇಕು ಅಂತ ಸೂಚನೆ ನೀಡಲಾಗಿದೆ. ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಇವರು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸಿಎಂ ಅವರು ಭೇಟಿಗೆ ಅವರನ್ನ ಕರೆದರೂ ಕೂಡ ಭೇಟಿಯಾಗದೆ ಅಗೌರವ ತೋರಿದ್ದಾರೆ. ಪ್ರಸ್ತುತ ಇವರು KPTCL MD ಆಗಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈ ಅಧಿಕಾರಿಯ ಮೇಲೆ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಕೂಡ ಇದ್ದಾವೆ. ಹೀಗಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ. ಈ ನೋಟಿಸ್ ಸಿಕ್ಕ ದಿನವೇ ಅಂದರೆ ಯಾವ ದಿನ ಈ ನೋಟಿಸ್ ಸಿಗುತ್ತೆ ಅದೇ ದಿನ ಈ ಬಗ್ಗೆ ನೀವು ಉತ್ತರ ಕೊಡಬೇಕಾಗುತ್ತೆ ಅಂತ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ IAS ಅಧಿಕಾರಿ ಪಂಕಜ್ ಕುಮಾರ್ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಜೊತೆಗೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಯಾಕಂದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋ ಅಧಿಕಾರಿಗೆ ಭೇಟಿಯಾಗೋದಕ್ಕೆ ಆಹ್ವಾನ ಕೊಟ್ಟರೂ ಕೂಡ ಭೇಟಿ ಆಗ್ತಾ ಇಲ್ಲ ಅಂದರೆ ಸರಿಯಾಗಿ ಕೆಲಸಗಳು ಆಗ್ತಾ ಇಲ್ಲ ಅಂತಲೇ ಅಲ್ಲಿ ಅರ್ಥ. ಹೀಗಾಗಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರೋ ಅಧಿಕಾರಿಗೆ ಈಗ ನೋಟಿಸ್ ನೀಡಲಾಗಿದೆ. ಪಂಕಜ್ ಕುಮಾರ್ ಅವರಿಗೆ ಈಗ ನೋಟಿಸ್ ನೀಡಲಾಗಿದೆ. ಪ್ರಸ್ತುತ ಇವರು KPTCLನ MD ಆಗಿ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಅಲ್ಲದೆ ಇವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತನಿಖೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. KPTCLನಲ್ಲಿ ಈ ಹಿಂದೆ ಅಂದರೆ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿತ್ತು. ನ್ಯಾಯಮೂರ್ತಿ ಕುನ್ಹಾ ಅವರು ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ಅವರು ಕೊಟ್ಟಿರುವಂತಹ ಒಂದು ವರದಿಯನ್ನು ಆಧರಿಸಿಕೊಂಡು ಆ ವರದಿಯಲ್ಲಿ ಇವರ ಹೆಸರು ಕೂಡ ಬಂದಿತ್ತು. ಹೀಗಾಗಿ ಈಗ ಸಿಎಂ ಅವರು ಯಾವಾಗ ಭೇಟಿಯಾಗೋದಕ್ಕೆ ಇವರಿಗೆ ಆಹ್ವಾನವನ್ನು ಕೊಟ್ಟರು, ಆದರೂ ಕೂಡ ಭೇಟಿ ಮಾಡಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಸಿಎಂ ಅವರನ್ನು ಭೇಟಿ ಮಾಡದೇ ಇದ್ದಿದ್ದಕ್ಕೆ IAS ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಈಗ ನೋಟಿಸ್ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್ IAS ಅಧಿಕಾರಿಯಾಗಿರುವಂತಹ ಪಂಕಜ್ ಕುಮಾರ್ ಪಾಂಡೆ ಅವರೇನಿದ್ದಾರೆ ಅವರ ಮೇಲೆ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಅಶಿಸ್ತು ತೋರಿದ್ದಾರೆ ಎನ್ನುವಂತಹ ಒಂದು ಆರೋಪ, ಜೊತೆಗೆ ಭ್ರಷ್ಟಾಚಾರದ ಕೆಲವು ಆರೋಪಗಳು ಕೂಡ ಈ ಹಿಂದೆ ಇದೆ. ಏನಂತ ನೋಟಿಸ್ ನೀಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ್, ಈ ಪ್ರಕರಣದಲ್ಲಿ ಗಮನಿಸಿದ್ರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂಥ ಶಾಲಿನಿ ರಜನೀಶ್ ಅವರು ಒಂದು ನೋಟಿಸನ್ನು ನಿನ್ನೆ ಜಾರಿಯನ್ನು ಮಾಡಿರುವಂಥದ್ದು. ಮಂಗಳವಾರ ಅಂದರೆ 20ನೇ ತಾರೀಕು ಮಂಗಳವಾರ 12ವರೆಗೆ CM ಅವರನ್ನು ಭೇಟಿಯನ್ನು ಮಾಡಲಿಕ್ಕೆ CM ಕಚೇರಿಯಿಂದ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಮಾಹಿತಿಯನ್ನು ಕೊಡಲಾಗಿತ್ತು. ಆ ಮಾಹಿತಿ ಇದ್ದರೂ ಕೂಡ ಅವರು ಬಂದು CM ಅವ್ರನ್ನ ಭೇಟಿಯನ್ನು ಮಾಡಿಲ್ಲ. ಸೊ ಅವರನ್ನು ಭೇಟಿಯನ್ನು ಮಾಡದೆ ಇವರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ ಅಂತ ಹೇಳಿ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಈ ನೋಟಿಸ್ನಲ್ಲಿ ಅವ್ರು ಹಾಕಿರುವಂಥದ್ದು ಏನು 12:30ಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ನಿಮಗೆ CM ಅವರ ಕಚೇರಿಯಿಂದ ಸೂಚಿಸಲಾಗಿತ್ತು. ಆದರೆ ತಾವು ಸರಿಯಾದ ಸಮಯಕ್ಕೆ ಹಾಜರಾಗದೇ ಇರೋನ್ನ ಮಾನ್ಯ ಮುಖ್ಯಮಂತ್ರಿಗಳು ಗಂಭೀರವಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಇದು ಗಂಭೀರ ಕರ್ತವ್ಯ ಲೋಪವಾಗಿದ್ದು ಶಿಸ್ತು ನಿಯಮದ ಉಲ್ಲಂಘನೆ ಆಗಿರುತ್ತೆ. ಸೊ ಈ ಲೋಪಕ್ಕೆ ಸಂಬಂಧಿಸಿದಂತೆ ತಮ್ಮ ಲಿಖಿತ ವಿವರಣೆಯನ್ನು ಹಿಂದೆ ಈ ಕಚೇರಿಗೆ ಸಲ್ಲಿಸಬೇಕು ಅಂತೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಅಂದರೆ CM ಕಚೇರಿಗೆ ಇಲ್ಲ CM ಅವ್ರನ್ನ ಎಲ್ಲಿ ಭೇಟಿಯನ್ನು ಮಾಡಬೇಕು ಅಂತೇಳಿ CM ಕಚೇರಿಯಿಂದ ಅವರಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ಆ ಮಾಹಿತಿ ಇದ್ದರೂ ಕೂಡ ಬಂದು ಅವರು ಭೇಟಿಯನ್ನು ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ನೋಟಿಸನ್ನು ಜಾರಿಯನ್ನು ಮಾಡಿರುವಂಥದ್ದು. ಅಂದರೆ ಕರ್ತವ್ಯ ಲೋಪವನ್ನು ಎಸಗಿದ್ದೀರಾ, ಶಿಸ್ತಿನಿಂದ ಅವರು ಕೊಟ್ಟಿದ್ದಂಥ ಸಮಯಕ್ಕೆ ಬರಲಿಲ್ಲ, ಅವರು ಹೇಳಿದ ಸರಿಯಾದ ಸಮಯಕ್ಕೆ ಅಂತೇಳಿ ಈ ನೋಟಿಸನ್ನು ಜಾರಿಯನ್ನು ಮಾಡಿರುವಂಥದ್ದು. ಈ ನೋಟಿಸ್ಗೆ ಅವರು ಏನು ವಿವರಣೆಯನ್ನು ಅಂದರೆ ನಿನ್ನೆ 21ನೇ ತಾರೀಕಿಗೆ ಅವರು ಈ ವಿವರಣೆಯನ್ನು ಲಿಖಿತ ರೂಪದಲ್ಲಿ ಬರೆದು ಮುಖ್ಯ ಕಾರ್ಯದರ್ಶಿ
ಕಾರ್ಯದರ್ಶಿಗಳಿಗೆ ಸಲ್ಲಿಕೆಯನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡಿದ್ದಾರೆ ಅನ್ನೋದನ್ನ ಮುಖ್ಯ ಕಾರ್ಯದರ್ಶಿಗಳು ಇಲ್ಲ ಸಿ ಎಂ ಅವರು ಅದನ್ನು ನೋಡಿದ ನಂತರ ಏನು ಕ್ರಮವನ್ನು ಜರುಗಿಸ್ತಾರೆ, ಇಲ್ಲ ಯಾಕೆ ಹೋಗಲಿಲ್ಲ, ಬೇರೆ ಏನಾದ್ರು ಕೆಲಸವಿತ್ತ, ಇಲ್ಲ ಬೇರೆ ಯಾವ್ದಾದ್ರು ಮೀಟಿಂಗ್ಗಳಲ್ಲಿ ಭಾಗಿಯಾಗಿದ್ರ, ಸಭೆಗಳಲ್ಲಿ ಭಾಗಿಯಾಗಿದ್ರ ಅನ್ನೋದನ್ನ ಅವರು ಮಾಹಿತಿಯನ್ನು ಲಿಖಿತ ರೂಪದಲ್ಲಿ ಕೊಡಬೇಕಾಗುತ್ತೆ. ಸೊ ಅದು ಕೊಟ್ಟ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.